ಇದೇ ಉತ್ತರ ಕರ್ನಾಟಕ ಭಾಗದ ಹಾಗೂ ಕಲ್ಯಾಣ ಕರ್ನಾಟಕದ ಯುವ ಪ್ರತಿಭೆಗೆ ನಮ್ಮ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ತಡಕಲ್ ಗ್ರಾಮದ ಒಬ್ಬ ಹೋರಾಟಗಾರ ಮಗನಾದ ಕಲ್ಯಾಣಿ ತುಕರ್ಣಿ ಅವರ ಮಗನಾದ ಪ್ರೇಮ್ ಸಾಗರ್ ಅವರು ಇದೇ ನಾಳೆ ಬರುವ ಮಾರ್ಚ್ 6ರಂದು ನೀಲಿ ಎಂಬ ಚಿತ್ರ ಬಿಡುಗಡೆಯಾಗಲಿದೆ. ಕರ್ನಾಟಕದಾದ್ಯಂತ 25 ಚಿತ್ರಮಂದಿರಗಳಲ್ಲಿ ಏಕಕಾಲಕ್ಕೆ ಬಿಡುಗಡೆ ಆಗಲಿದೆ. ಈ ಒಂದು ಚಿತ್ರದ ನಾಯಕ ನಟನಾಗಿ ಪ್ರೇಮ್ ಸಾಗರ್ ಅವರು ಮೊದಲನೇ ಬಾರಿಗೆ ಪ್ರಥಮ ಬಾರಿಗೆ ತಮ್ಮ ಯುವ ಪ್ರತಿಭೆಯನ್ನು ಹೊರಹೊಮ್ಮಿದ್ದಾರೆ. ಈ ಒಂದು ಕಾರಣಕ್ಕಾಗಿ ನಮ್ಮ ಉತ್ತರ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಹೆಚ್ಚಿನ ಜನರು ಈ ಒಂದು ಯುವ ಪ್ರತಿಭೆಗೆ ಸಹಕಾರ ಕೊಡಬೇಕಾಗಿ ವಿನಂತಿ. ಮತ್ತು ಅದೇ ರೀತಿ ನಾಯಕ ನಟಿಯಾಗಿ ಸುಪ್ರೀತಾ ಮತ್ತು ಪ್ರೇರಣಾ ಅವರು ಬೆಂಗಳೂರು ನಾಯಕ ನಟಿಯಾಗಿ ನಟಿಸಿದ್ದಾರೆ. ಅದೇ ರೀತಿ ಪಿಳ್ಳೇಗೌಡರು ಇದಕ್ಕೆ ಪ್ರೊಡ್ಯೂಸರ್ ಆಗಿ ನಿರ್ದೇಶಕ ಮತ್ತು ಪ್ರೊಡ್ಯೂಸರ್ ಆಗಿ ಅವರು ಸೇವೆಯನ್ನು ಕೊಟ್ಟಿದ್ದಾರೆ. ಸಹಕಾರ ಮತ್ತು ಪ್ರೋತ್ಸಾಹ ಇರಲೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಪ್ರೇಮ್ ಸಾಗರ್ ಅವರ ತಂದೆಯವರಾದ ಕಲ್ಯಾಣಿ ತುಕರ್ಣಿ ಅವರಿದ್ದಾರೆ ಮತ್ತು ವಿಶ್ವ ಪ್ರತಿಷ್ಠಾನದ ಅಧ್ಯಕ್ಷರಾದ ರಾಜಶೇಖರ್ ಎಕ್ಕಂಚಿ ಮತ್ತು ನಾಯಕ ನಟರಾದ ಪ್ರೇಮ್ ಸಾಗರ್ ತಡಕಲ್ ಅವರು ಇದ್ದಾರೆ. ಹಾಗೂ ಸಿದ್ದು ಚಿಮ್ಮನ್ ಅವರು ಈ ಪತ್ರಿಕಾಗೋಷ್ಠಿ ಇದ್ದಾರೆ. ಅದೇ ರೀತಿ ಅಭಿಷೇಕ್ ಅವರು ಇದ್ದಾರೆ. ನಮ್ಮೆಲ್ಲರ ಒಂದು ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಭಾಗದ ಒಂದು ಸಹಕಾರ ಇರಲಿ ಅಂತೇಳಿ ನಾಯಕ ನಟರಾದ ಪ್ರೇಮ್ ಸಾಗರ್ ಅವರು ಇದರ ಬಗ್ಗೆ ಒಂದೆರಡು ಮಾತನಾಡಿ. ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಮಾಡ್ತಾ, ನನ್ನ ಹೆಸರು ಪ್ರೇಮ್ ಸಾಗರ್ ಅಂತೇಳಿ, ಈ ನೀಲಿ ಕನ್ನಡ ಚಲನಚಿತ್ರದ ನಾಯಕ ನಟ. ನಮ್ಮ ಸಿನಿಮಾ ನೀಲಿ ಅಂತೇಳಿ ನಾಳೆ 6ನೇ ತಾರೀಕು ಶೆಟ್ಟಿ ಥಿಯೇಟರಲ್ಲಿ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ಬಂದು ನಮ್ಮ ಸಿನಿಮಾ ನೋಡಬೇಕು ಅಂತ ಹೇಳಿ ಕಳ್ಕೊಂತೀನಿ ಈ ಒಂದು ಪ್ರೆಸ್ ಮೀಟ್ ಮುಖಾಂತರ. ಮತ್ತು ನಮ್ಮ ಲೋಕಲ್ ಶಾಸಕರು ಎಲ್ಲರೂ ಸುಮಾರು ಜನ ನಮ್ಗೆ ಬೈಟ್ಸ್ ಕೊಟ್ಟಿದ್ದಾರೆ. ಸೊ ಅವರೆಲ್ಲರಿಗೂ ಇದ್ರ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಇನ್ನೊಂದು ಖುಷಿ ವಿಚಾರ ಏನಂತಂದ್ರೆ, ನನಗೊಂದು ಇನ್ನೊಂದು ಜನ್ಮ ಅಂತಿದ್ರೆ ನಾನು ಕಲಬುರಗಿ ಜಿಲ್ಲೆಯಲ್ಲಿ ಹೋಗ್ಬೇಕಂತ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದ್ರೆ ಭಾಳಷ್ಟು ಜನ ಪ್ರಮೋಷನ್ ನನಗೆ ಆಕ್ಟಿವಿಟೀಸಲ್ಲಿ ಸಪೋರ್ಟ್ ಮಾಡ್ತಿದ್ದಾರೆ. ಅದ್ರ ಮುಖ್ಯವಾಗಿ ನಮ್ಮ ಸೋಮಶೇಖರಣ್ಣವರು ಅದೇ ಥರ ಭಾಳಷ್ಟು ಜನ ನಂಗೆ ಸಪೋರ್ಟ್ ಮಾಡ್ತೀವಿ. ಅದೇ ಥರ ಎಷ್ಟು ಜನ ಸಪೋರ್ಟ್ ಮಾಡ್ತೀವಿ ಎಲ್ಲ ನಮ್ಮ ಲೋಕಲ್ ಕಲಬುರಗಿ ಜಿಲ್ಲೆ ಎಲ್ಲ ತಾಲೂಕು ಎಲ್ಲ ಗ್ರಾಮ ಪ್ರತಿಯೊಬ್ಬರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ನಮ್ಮ ಸಿನಿಮಾ ನಾಳೆ ಮಾರ್ಚ್ 6ರಂದು ಶೆಟ್ಟಿ ಥಿಯೇಟರ್ ರಿಲೀಸ್ ಆಗಂತದ. ಸೊ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ನಮ್ಮಂತ ಹೊಸ ಪ್ರತಿಭೆಗಳಿಗೆ ಬೆಳೆಸ್ಬೇಕು ಅಂತ ಈ ಒಂದು ಪ್ರೆಸ್ ಮೀಟ್ ಮುಖಾಂತರ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಸರ್, ಇದು ಶೂಟಿಂಗು ದೇವನಹಳ್ಳಿ ಸರೌಂಡಿಂಗು ಮತ್ತು ಕನಕಪುರ ಬೆಂಗಳೂರು ಸರೌಂಡಿಂಗು ಮತ್ತು ಶಿಡ್ಲಘಟ್ಟ ಅಂತ ಹೇಳಿ ಬೆಂಗಳೂರು ಸುತ್ತಮುತ್ತ ನಾವು ಶೂಟಿಂಗ್ ಮಾಡಿದ್ವಿ ಸರ್. ಸ್ಟೋರಿ ಬಂದ್ಬಿಟ್ಟು ಇದು ಹಾಸ್ಯ ಬರುತ್ತೆ ಸರ್. ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಇರ್ತದೆ ಸರ್. ಇದು 65 to 70% ಕಾಮಿಡಿ ಇರ್ತದೆ, ಹಾರರ್ ಇರ್ತದೆ. ಸೊ ರೊಮ್ಯಾಂಟಿಕ್ ಪ್ಲಸ್ ಲವ್ ಆ್ಯಕ್ಷನ್ ಎಲ್ಲ ಅದ ಸರ್, ಕಂಪ್ಲೀಟ್ ಪ್ಯಾಕೇಜ್. ಸರ್, ಸ್ಮಾರಕಗಳು ಅಂತ ಏನೇನು ತೋರಿಸ್ಬೋದಾಗಿತ್ತು ನಮ್ಮ ಭಾಗದಲ್ಲಿ ತೋರಿಸ್ಬೋದಿತ್ತು ಸರ್. ನಾವು ನೆಕ್ಸ್ಟ್ ತೋರಿಸೋಣ ಸರ್. ಇದು ಮೊದಲನೇ ಪ್ರಯತ್ನ ಮಾಡೀವಿ. ಸೊ ಡೈರೆಕ್ಟ್ ಹೆಂಗೆ ಹೇಳಿದ್ರೆ ಆ ಥರ ಸಣ್ಣ ಪ್ರಮಾಣದಲ್ಲಿ ಮಾಡೀವಿ. ನಿಮ್ದು ಎಲ್ರಿಗೂ ಏನು ಎಕ್ಸ್ಪೆಕ್ಟೇಷನ್ ಅದ ಅದು ನೆಕ್ಸ್ಟ್ ಮೂವಿಲಿ ನಾವು ಮಾಡಕ್ಕೆ ಟ್ರೈ ಮಾಡ್ತೀವಿ ಸರ್. ಹಾಂ ಸರ್, ಮೊದಲು ಕಿರುಚಿತ್ರಗಳು ಮಾಡಿದ್ದೀನಿ ಸರ್. ಪ್ರೇಮ್ ಸಾಗರ್ ಅಂತೇಳಿ, ಮತ್ತು ಕೈಪಡ್ಲು ಅಂತೇಳಿ, ಲೋಕಲ್ ಲವ್ ಸ್ಟೋರಿ ಅಂತೇಳಿ ಈ 3 ಕಿರುಚಿತ್ರ ಮಾಡಿದ್ವಿ. ಆ 3 ಕಿರುಚಿತ್ರ ನೋಡ್ಬಿಟ್ಟೆ ನಮ್ಮ ಡೈರೆಕ್ಟ್ರು ನನಗೆ ಈ ಸಿನಿಮಾ ಸೆಲೆಕ್ಟ್ ಮಾಡಿದ್ರು ಸರ್. ದೇವನಹಳ್ಳಿ ಸರ್, ಪಿಳ್ಳೇಗೌಡ ವೇಗಿ ಅಂತೇಳಿ ಅವರೇ ಪ್ರೊಡ್ಯೂಸರ್ ಕೂಡ. ಅವರು ದೇವನಹಳ್ಳಿ ಸರ್. ಬಡ್ಜೆಟು ಒಂದು 60-65 ಲಕ್ಷ ಆಗಿದೆ ಸರ್. ಇನ್ನೂ ಹೆಚ್ಚಿಗೆ ಆಗಿರ್ಬೋದು, ಅಂದಾಜಲ್ಲಿ ಹೇಳ್ತೀನಿ ಸರ್, ನನಗೆ ಸರಿಯಾಗಿ ಗೊತ್ತಿಲ್ಲ ಸರ್. ಹಾಂ, ಒಂದೇ ಹಾಂ ಸರ್. ಆ್ಯಕ್ಟಿಂಗ್ ಕೋರ್ಸ್ ಮುಗಿಸ್ಬಿಟ್ಟು ಆಮೇಲೆ ಶಾರ್ಟ್ ಮೂವೀಸ್ ಮಾಡಿ 10 ವರ್ಷದ ಹಿಂದೆನೇ ನಾನು ಶಾರ್ಟ್ ಮೂವೀಸ್ ಮಾಡಿದ್ದೀನಿ ಸರ್. ಈಗ ಒಂದು 2 ವರ್ಷ ಸಿನಿಮಾ ಮಾಡಿದ್ದೀನಿ ಸರ್. ಇದು ಫಸ್ಟ್ ಮೂವಿ ಸರ್. ನಮಸ್ಕಾರ ಸರ್. ಹೇಳೋ ವಿಷಯ ಎಲ್ಲ ನಟರು ಮತ್ತು ನಮ್ಮ ಹಿರಿಯರು ಹೇಳಿದ್ದಾರೆ. ನಾವು ಹೇಳೋದಷ್ಟೇ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಒಂದು ಯುವ ಪ್ರತಿಭೆ ಅವ್ರಿಗೆ ಬೆಳೆಸೋದು ಹರಿಸೋದು ನಿಮ್ಮೆಲ್ಲರ ಕರ್ತವ್ಯವಾಗಿದ್ದರಿಂದ ಈಗ ಬೆಂಗಳೂರು ಕಡೆಯವರು ಹೇಗಾಗಿ ಜನರಿಗೆ ಹರಿಸಿ ಬೆಳೆಸಿ ಎಲ್ಲ ಮುಂಚೂಣಿಯಲ್ಲಿ ತತ್ರ ನಾವು ಕೂಡ ನೀವು ಮಾಧ್ಯಮದವರು ಪ್ರಚಾರ ಕೊಡೋದು ಬಹಳ ಅವಶ್ಯಕತೆ ಇದೆ. ಹಾಗಾಗಿ ನಾವು ಯುವ ಪ್ರತಿಭೆಗೆ ಬೆಳೆಸಿ ಹರಿಸಿ ನಮ್ಮ
ನಮ್ಮ ಕಲಬುರಗಿ ನಗರದ ಪ್ರಸಿದ್ಧ ದೇವರಾದ ಶರಣಬಸವೇಶ್ವರ ಆಶೀರ್ವಾದ ಹಾಗೂ ಬಸವಾದಿ ಶರಣರ ಆಶೀರ್ವಾದ ಕೂಡ ಅವರ ಮೇಲೆ ಇರುತ್ತದೆ. ಹೀಗೆ ಮುಂದೆ ಬೆಳೆಯಲಿ, ನಿಮ್ಮ ನಮ್ಮೆಲ್ಲರ ಹಾರೈಕೆ ಕೂಡ ಅವರಿಗೆ ಅಂತ ಹೇಳ್ತಾ ನಮ್ಮ